ಬಡ್ಡಿ ದಂಧೆಕೋರರು ಮುಂದುವರಿದ ಮೀಟರ್ ಬಡ್ಡಿ ಕುಳಗಳ ಬೇಟೆ. ಬಡ್ಡಿ ಕಿರುಕುಳ ನೀಡಿದ ಆರೋಪದ ಮೇಲೆ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ 16 ಪ್ರಕರಣ ದಾಖಲಿಸಿ 23 ಜನ ಆರೋಪಿತರನ್ನ ಬಂಧಿಸಲಾಗಿದೆ ಎಂದು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ತಿಳಿಸಿದರು. ಇಲ್ಲಿನ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನೀಡಿದ ವಿವರ, ಅವರು ಅವಳಿ ನಗರ ವ್ಯಾಪ್ತಿಯ 13 ಠಾಣೆಗಳಲ್ಲಿ 16 ಪ್ರಕರಣ ದಾಖಲಿಸಿಕೊಂಡಿದ್ದು 23 ಜನ ಮೀಟರ್ ಬಡ್ಡಿ ಕುಳಗಳನ್ನ ಬಂಧಿಸಲಾಗಿತ್ತು. ಅಂದಾಜು 4 ಲಕ್ಷ ಮೌಲ್ಯದ ಕಾರು, ಬೈಕ್, ಮೊಬೈಲ್ ಮತ್ತು ದಾಖಲಾತಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದರು. ಹುಬ್ಬಳ್ಳಿ ಉಪನಗರ ಠಾಣಾ ವ್ಯಾಪ್ತಿಯ ರಾಜೇಶ್ ಮೇಹರವಾಡೆ, ಮೋಹಿತ್ ಮೇಹರವಾಡೆ, ಅನಿತಾ ಹಬೀಬ್, ದೀಪಾ ಶಲವಡಿ, ಅಶೋಕ್ ಠಾಣಾ ವ್ಯಾಪ್ತಿಯ ಸತೀಶ್ ದೊಡ್ಮನಿ, ವಿದ್ಯಾನಗರ ಠಾಣಾ ವ್ಯಾಪ್ತಿಯ ನವೀನ ಭಾಂಡಗಿ, ದತ್ತು ಪಟ್ಟಣ, ಕಮರಿಪೇಟೆ ಠಾಣಾ ವ್ಯಾಪ್ತಿಯ ಧನಲಕ್ಷ್ಮಿ ಮದ್ರಾಸಿ, ಗೋಕುಲ ರೋಡ್ ಠಾಣಾ ವ್ಯಾಪ್ತಿಯ ಸೋಲೋಮನ್ ಬಬ್ಬಾ, ಆನಂದ್ ರಾಯಚೂರು, ಎಪಿಎಂಸಿ ಠಾಣಾ ವ್ಯಾಪ್ತಿಯ ಶೇಖವ ದಾಸ್ನೂರ್, ಕೇಶವಾಪುರ ಠಾಣಾ ವ್ಯಾಪ್ತಿಯ ಸ್ಟಿಫನ್, ಕ್ಷೀರಸಾಗರ್, ಬೆಂಡಿಗೇರಿ ಠಾಣಾ ವ್ಯಾಪ್ತಿಯ ಗಿರಿಯಪ್ಪ ಬಳ್ಳಾರಿ, ಬಾಳು ಬಳ್ಳಾರಿ, ಅಭಿಲೇಖ ತೋಖಾ, ಕಸ್ಬಾಪೇಟ ಠಾಣಾ ವ್ಯಾಪ್ತಿಯ ತನ್ವೀರ್ ಜಂಗ್ಲಿವಾಲಿ, ಹಳೆ ಹುಬ್ಬಳ್ಳಿ ಠಾಣಾ ವ್ಯಾಪ್ತಿಯ ನಾರಾಯಣ ಕಾಟಿಗಾರ, ಧಾರವಾಡ ವಿದ್ಯಾಗಿರಿ ಠಾಣಾ ವ್ಯಾಪ್ತಿಯ ಸಮೀರ್ ಸೈಯದ್ ಅಲಿ, ಬಿಕೆ ಭಾಯಿ, ಹ್ಯಾರಿಸ್ ಪಠಾಣ್, ಉಪನಗರ ಠಾಣಾ ವ್ಯಾಪ್ತಿಯ ಜಾವೇದ್ ಗೋಡೆ ಸವಾರ್, ಶಹರ ಠಾಣಾ ವ್ಯಾಪ್ತಿಯ ಶಾಕಿರ್ ಕರಡಿಗೂಟ ಬಂಧಿತರಾದವರಾಗಿದ್ದಾರೆಂದರು. ಈ ಹಿಂದೆ ಬಡ್ಡಿ ಕಿರುಕುಳ ಆರೋಪದಲ್ಲಿ 7 ಪ್ರಕರಣಗಳಲ್ಲಿ 25 ಜನರನ್ನ ಬಂಧಿಸಲಾಗಿತ್ತು. ಮುಂದುವರೆದು 23 ಜನರನ್ನ ಬಂಧಿಸಲಾಗಿದೆ. ಸಾರ್ವಜನಿಕರಿಗೆ ಬಡ್ಡಿ ಕಿರುಕುಳ ನೀಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಕಾರ್ಯಾಚರಣೆ ಮುಂದುವರಿಸಲಾಗುತ್ತಿದ್ದು, ಬಡ್ಡಿ ಕುಳಗಳ ಮೇಲೆ ನೊಂದವರು ದೂರು ನೀಡಿದರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಡಿಸಿಪಿಗಳಾದ ಮಹಾನಿಂಗ ನಂದಗಾವಿ, ರವೀಶ್ ಸಿಆರ್, ಎಸಿಪಿಗಳಾದ ಶಿವಪ್ರಕಾಶ್ ನಾಯಕ್, ಉಮೇಶ್ ಚಿಕ್ಮಠ್ ಸೇರಿದಂತೆ ವಿವಿಧ ಠಾಣೆಗಳ ಸಿಪಿಐಗಳು ಉಪಸ್ಥಿತರಿದ್ದರು.